ನಮಸ್ತೆ. ಸಂಖ್ಯಾಶಾಸ್ತ್ರ ಹೆಸರುಗಳಲ್ಲಿ ತಿಳಿಯಿರಿ. ನಿಮ್ಮ ಹೆಸರುಗಳನ್ನು ಈ ನಂಬರ್ಗಳಲ್ಲಿ ನೋಡಿಕೊಳ್ಳಿ. ಅಲ್ಲಿ ಚಾರ್ಟ್ ಒಂದು ಕೊಟ್ಟಿದ್ದೇನೆ. ಮೊದಲು ನನ್ನ ಚಾನಲ್ ಜೀವ ಸಲಹೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಕೃಷ್ಣ ಎಂದು ಬಂದರೆ ಹೆಸರು ಬಂದರೆ ಅದಕ್ಕೆ ಆ್ಯಡ್ ಮಾಡಿಕೊಂಡು ನಂಬರ್ಗಳನ್ನು ನೋಡಬಹುದು. 23 ಅಂತ ನಂಬರ್ ಇದ್ದರೆ ಹ್ಯಾಪಿ ಇರುತ್ತೆ, ಹೆಲ್ತು. ಮತ್ತು 24 ವೆಲ್ತ್ ಅಂದರೆ ಶುಕ್ರನ ತತ್ವ ಇರ್ತದೆ. 23 ಹ್ಯಾಪಿ ಆಗಿರ್ತೀವಿ, ಹೆಲ್ತ್ ಆಗಿರ್ತೀವಿ ಅಂದರೆ ಕೃಷ್ಣನ ತತ್ವ ಬುಧ ಗುಣ. ಅದು 23 ನಂಬರು. ಹಾಗಾಗಿ ಕೃಷ್ಣನ ನಂಬಿದರೆ ಖುಷಿ ಕೊಡ್ತಾನೆ, ಆರೋಗ್ಯ ಕೊಡ್ತಾನೆ ಅಂತ ಹೇಳಬಹುದು. ವೆಲ್ತ್ ಅಂದರೆ ಶುಕ್ರ. ಶುಕ್ರ ಅಂದರೆ ದೇವಿ ಆರಾಧನೆ ಮಾಡಿದರೆ ವೆಲ್ತ್ ಸಿಕ್ಕೇ ಸಿಗ್ತದೆ, ಅಂದರೆ ಅದೃಷ್ಟ ನಿಮಗೆ ಒಲಿಯುತ್ತದೆ ಅಂತ ಹೇಳಬಹುದು. ರಾಮ ಅನ್ನೋ ನಂಬರು 8 ಬರುತ್ತೆ. ಆರ್ ಅಂದರೆ 2, ಎ ಅಂದರೆ 1, ಎಮ್ ಅಂದರೆ 4, ಎ ಅಂದರೆ 1. ಫುಲ್ ಆ್ಯಡ್ ಮಾಡಿದ್ರೆ 8 ಬರುತ್ತದೆ. ಅಂದರೆ ಶನಿ ತತ್ವ. ಶನಿ ಕರ್ಮ, ಧರ್ಮ, ನ್ಯಾಯ, ನೀತಿ ಅಂತ ಹೇಳುವವನು. ಸ್ವಲ್ಪ ಕಷ್ಟನೂ ಕೊಡ್ತಾನೆ, ಆದರೆ ಸಾಧನೆಯನ್ನು ಮಾಡಬಹುದು. ಕೆಲವು ವರ್ಡ್ಸ್ಗಳು ಅಂದರೆ ಅಗ್ಲಿ ಅಂತ ಬರುತ್ತದೆ, ಅದು 13 ನಂಬರ್ ಬರುತ್ತದೆ. ಭಯ, ಫಿಯರು ಅದು, ಅಥವಾ ಲಾಸು, ಲೋನು, ಈ ಥರ ನಂಬರ್ಗಳು ಅದು 16 ಬರುತ್ತದೆ. ಹಾಗಾಗಿ ರಾಹುಕೇತುಗಳು ಸ್ವಲ್ಪ ಪ್ರಾಬ್ಲಮೇ ಕೊಡುತ್ತದೆ ಅಂತ ತಿಳಿಯಬಹುದು. ಲೈಫ್, ಜೀವನ, ವರ್ಕ್, ಕೆಲಸ, ಇದು 17ನೇ ನಂಬರ್ ಬರುತ್ತದೆ. 19 ಅಂದರೆ ಹೀರೋ, ಅಂದರೆ ಶೂರ, ಬ್ಯೂಟಿ, ಸೌಂದರ್ಯ, ಡಿಗ್ನಿಟಿ, ಘನತೆ, ಮ್ಯಾರೇಜು, ಮದುವೆ, ಪ್ರೇಯರು, ಪ್ರಾರ್ಥನೆ. ರವಿ ಇದಕ್ಕೆಲ್ಲ ಅಧಿಪತಿ ಇರುತ್ತಾನೆ. ಈ ನಂಬರ್ ಅಧಿಪತಿ 19ರದು. ಲವ್, ಪ್ರೀತಿ, ಸ್ಟೇಟಸ್ಸು, ಇದು ಗುರುವಿನ ತತ್ವ ಇರುತ್ತದೆ. ಹಾಗಾಗಿ ನಮಗೆ ಪ್ರೀತಿ ಪ್ರೇಮ ಸಿಗಬೇಕಾದರೂ, ಸ್ಟೇಟಸ್ ಸಿಗಬೇಕಾದರೂ ಗುರು ಚೆನ್ನಾಗಿರಬೇಕು. ಹಾಗೆ ಗುರುವಿನ ಆರಾಧನೆ ಮಾಡಿಕೊಂಡರೂ ಒಳ್ಳೆಯದಾಗುತ್ತದೆ.